ಶ್ರೀಲಂಕಾ ಸರಣಿಗೆ ಟೀಂ ಇಂಡಿಯಾ ಅನೌನ್ಸ್ ಆದಮೇಲೆ ಸಾಕಷ್ಟು ಅಭಿಮಾನಿಗಳು ಅಚ್ಚರಿಗೊಂಡಿದ್ರು. ಒಂದಷ್ಟು ಆಟಗಾರರಿಗೆ ಚಾನ್ಸ್ ಸಿಗದೇ ಇರೋದು ಅವರ ಬೇಸರಕ್ಕೆ ಕಾರಣ ಆಗಿತ್ತು. ಅದರಲ್ಲಿ ಟೀಂ ಇಂಡಿಯಾದ ಸ್ಫೋಟಕ ಬ್ಯಾಟರ್ ಇಶಾನ್ ಕಿಶನ್ ಕೂಡ ಒಬ್ಬರು. ಟೀಂ ಇಂಡಿಯಾ ಪಾಲಿನ ಭರವಸೆ ಎನಿಸಿಕೊಂಡಿದ್ದ ಇಶಾನ್ ಕರಿಯರ್ ಕಳೆದ 6 ತಿಂಗಳಿಂದ ನಿಂತ ನೀರಿನಂತಾಗಿದೆ. ಇತ್ತೀಚೆಗಷ್ಟೇ 25ನೇ ವಸಂತಕ್ಕೆ ಕಾಲಿಟ್ಟಿರುವ ಯಂಗ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇನ್ಮುಂದೆ ಟೀಂ ಇಂಡಿಯಾದಲ್ಲಿ ಕಾಣಿಸಿಕೊಳ್ಳೋದೇ ಇಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ಬಿಸಿಸಿಐ ಕೆಂಗಣ್ಣಿಗೆ ಗುರಿಯಾಗಿದ್ದ ಶ್ರೇಯಸ್ ಅಯ್ಯರ್ ಲಂಕಾ ಸರಣಿ ಮೂಲಕ ಕಮ್ಬ್ಯಾಕ್ ಮಾಡಿದ್ದಾರೆ. ಬಟ್ ಕಿಶನ್ ಕಥೆ ಏನು? ಯಂಗ್ ಬ್ಯಾಟ್ಸ್ಮನ್ ಮಾಡಿರೋ ಶಪಥ ಎಂಥದ್ದು? ಕಿಶನ್ ಟೀಂ ಇಂಡಿಯಾಗೆ ವಾಪಸ್ ಆಗಬೇಕು ಅಂದರೆ ಇರೋ ದಾರಿ ಏನು? ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಶಾನ್ ಕಿಶನ್ ಟೀಂ ಇಂಡಿಯಾದ ಟ್ಯಾಲೆಂಟೆಡ್ ಪ್ಲೇಯರ್. ಸ್ಫೋಟಕ ಬ್ಯಾಟಿಂಗು ಸೈ, ವಿಕೆಟ್ ಕೀಪಿಂಗು ಜೈ. ಏಕದಿನ ಕ್ರಿಕೆಟ್ನಲ್ಲಿ ಶರವೇಗದ ಶತಕ ಸಿಡಿಸಿದ್ದ ಇಶಾನ್ ಟೀಂ ಇಂಡಿಯಾದ ಫ್ಯೂಚರ್ ಅಂತಾನೆ ಗುರುತಿಸಿಕೊಂಡವರು. ಆದರೆ ಸೌತ್ ಆಫ್ರಿಕಾ ಸರಣಿ ವೇಳೆ ತೆಗೆದುಕೊಂಡ ಒಂದೇ ಒಂದು ನಿರ್ಧಾರದಿಂದ ಈಗ ಕರಿಯರ್ ಹಳ್ಳ ಹಿಡಿದಿದೆ. 1 ವರ್ಷದಿಂದ ಕಿಶನ್ ಕ್ರಿಕೆಟರ್ ಭವಿಷ್ಯ ನಿಂತ ನೀರಿನಂತಾಗಿದೆ. ಇತ್ತೀಚೆಗಷ್ಟೇ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದ ಇಶಾನ್ ತಮ್ಮ ಹುಟ್ಟು ಹಬ್ಬದಂದೇ ಟೀಂ ಇಂಡಿಯಾಗೆ ಕಮ್ಬ್ಯಾಕ್ ಮಾಡೋ ಶಪಥ ಮಾಡಿದ್ದಾರೆ. ಕಮ್ಬ್ಯಾಕ್ಗಾಗಿ ಸವಾಲು ಸ್ವೀಕರಿಸುವ ಪ್ರತಿಜ್ಞೆಯನ್ನು ಕೂಡ ಸ್ವೀಕರಿಸಿದ್ದಾರೆ. ಜನ್ಮದಿನದಂದು ಶಿರಡಿಗೆ ಭೇಟಿ ಕೊಟ್ಟು ಸಾಯಿಬಾಬಾ ದರ್ಶನ ಪಡೆದು ಆಶೀರ್ವಾದ ಪಡೆದಿದ್ದಾರೆ. ಇಶಾನ್ ಬಾಬಾರ ಪರಮ ಭಕ್ತನಾಗಿದ್ದು ಇದೇ ಕಾರಣಕ್ಕೆ ಬಲಗೈ ಮೇಲೆ ಸಾಯಿಬಾಬಾರ ಫೋಟೋ ಕೂಡ ಟ್ಯಾಟೋ ಹಾಕಿಸಿಕೊಂಡಿದ್ದಾರೆ. ಎಸ್, ಟೀಂ ಇಂಡಿಯಾಗೆ ಕಮ್ಬ್ಯಾಕ್ ಮಾಡಲೇಬೇಕು ಅಂತ ಶಪಥ ಮಾಡಿರೋ ಇಶಾನ್ ಇದಕ್ಕೆ ಬೇಕಾದ ತಯಾರಿಯನ್ನು ಕೂಡ ಆರಂಭಿಸಿದ್ದಾರೆ. ಟೀಂ ಇಂಡಿಯಾ ಕಮ್ಬ್ಯಾಕ್ ಆಗಿ ಎದುರು ನೋಡ್ತಿರುವ ಇಶಾನ್ IPL ಬಳಿಕ ಮೊದಲ ಬಾರಿಗೆ ನೆಟ್ಸ್ನಲ್ಲಿ ಬೆವರು ಹರಿಸಿದ್ದಾರೆ. ಈಗಾಗಲೇ ಬ್ಯಾಟಿಂಗ್ ಅಭ್ಯಾಸ ನಡೆಸ್ತಾ ಇದ್ದು ನೆಟ್ಸ್ನಲ್ಲಿ ಬಿಗ್ ಶಾಟ್ಸ್ ಆಡಿ ಗಮನ ಸೆಳೆದಿದ್ದಾರೆ. ವಿನೂತನ ಶಾಟ್ಸ್ ಮೇಲೆ ಫೋಕಸ್ ಮಾಡಿರುವ ಇಶಾನ್ ಹೊಸ ರೂಪದಲ್ಲಿ ಟೀಂ ಇಂಡಿಯಾಗೆ ರೀ ಎಂಟ್ರಿ ನೀಡಲು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಈ ಬಗ್ಗೆ ತಮ್ಮ ಮನದಾಳವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಟೀಂ ಇಂಡಿಯಾ ಪರ ಆಡೋದನ್ನು ನಾನು ಎದುರು ನೋಡ್ತಾ ಇದ್ದೇನೆ. T20 ಏಕದಿನ ಹಾಗೆ ಟೆಸ್ಟ್ನಲ್ಲಿ ಉತ್ತಮ ಆಟವಾಡಿದ್ದೇನೆ. ಹೀಗಾಗಿ 3 ಫಾರ್ಮೆಟ್ನಲ್ಲಿ ಮತ್ತೆ ಆಡುವುದು ನನ್ನ ಗುರಿಯಾಗಿದೆ. ಸದ್ಯ ಭವಿಷ್ಯದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ತಾ ಇಲ್ಲ. ವಾಸ್ತವದಲ್ಲಿ ಬದುಕಲು ಬಯಸ್ತೇನೆ. 6 ತಿಂಗಳ ಹಿಂದೆ ಇದ್ದ ಕಿಶನ್ಗಿಂತಲೂ ವಿಭಿನ್ನ ಆಟಗಾರನಾಗಿ ತಯಾರಾಗುವತ್ತ ಮಾತ್ರವೇ ನನ್ನ ಗಮನ ಇದೆ. ಹೊಸ ಹೊಡೆತಗಳನ್ನಾಡುವ ಕಡೆಗೆ ಅಭ್ಯಾಸ ಮಾಡ್ತೇನೆ. ಹಿಂದಿನದು ಮರೆತು ಮುಂದಿನ ದಿನಗಳಿಗಾಗಿ ಶ್ರಮಿಸ್ತೇನೆ. ದೇಶಿ ಕ್ರಿಕೆಟ್ ಶುರುವಾಗುವುದರ ಕಡೆಗೆ ಎದುರು ನೋಡ್ತಾ ಇದ್ದೇನೆ. ಜಾರ್ಖಂಡ್ ತಂಡದ ಪರ ಉತ್ತಮ ಪ್ರದರ್ಶನ ನೀಡುವ ಗುರಿ ಹೊಂದಿದ್ದೇನೆ ಎಂದಿದ್ದಾರೆ. ಜಾರ್ಖಂಡ್ ಪರ ಕಣಕ್ಕಿಳಿಯದೆ ಬಿಸಿಸಿಐ ಕೆಂಗಣ್ಣಿಗೆ ಗುರಿ. ಅಸಲಿಗೆ ಇಶಾನ್ ಕಿಶನ್ರ ಇಂದಿನ ಸ್ಥಿತಿಗೆ ಅವರೇ ಕಾರಣ. ರಣಜಿ ಆಡುವಂತೆ ಪದೇ ಪದೇ ಸೂಚನೆ ನೀಡಿದರೂ ಕೂಡ ಜಾರ್ಖಂಡ್ ಪರ ಕಣಕ್ಕಿಳಿಯದೆ ನಿರ್ಲಕ್ಷ್ಯ ಮಾಡಿ ಬಿಸಿಸಿಐ ಕೆಂಗಣ್ಣಿಗೆ ಗುರಿಯಾಗಿದ್ರು. ಇದೇ ಕಾರಣಕ್ಕೆ ಇಶಾನ್ ಕಿಶನ್ಗೆ ಟೀಂ ಇಂಡಿಯಾ ಬಾಗಿಲು ಇನ್ನೂ ಕೂಡ ತೆರೆದಿಲ್ಲ. ಕಳೆದ ವರ್ಷ ದಕ್ಷಿಣ ಆಫ್ರಿಕಾ ಸರಣಿ ವೇಳೆ ಮಾನಸಿಕ ಆಯಾಸ, ಹೀಗಾಗಿ ಕುಟುಂಬದೊಂದಿಗೆ ಕಾಲ ಕಳಿಬೇಕು ಅಂತ ಭಾರತಕ್ಕೆ ವಾಪಸ್ಸಾಗಿದ್ರು. ಆದರೆ ಇಶಾನ್ ದುಬೈನಲ್ಲಿ ಬರ್ತ್ಡೇ ಪಾರ್ಟಿಗೆ ಹೋಗಿದ್ರು. ನಂತರ ಜನಪ್ರಿಯ ಕಾರ್ಯಕ್ರಮ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಪಾಲ್ಗೊಂಡಿದ್ರು. ನಂತರ ಬ್ಯಾಟಿಂಗ್ ಅಭ್ಯಾಸವನ್ನು ಕೂಡ ಮಾಡಿರಲಿಲ್ಲ. ಇದಾದ ನಂತರ ಭಾರತದ ಹಿರಿಯರ ತಂಡಕ್ಕೆ ವಾಪಸ್ ಆಗಬೇಕು ಅಂದರೆ ರಣಜಿ ಆಡಬೇಕು ಅಂತ ಬಿಸಿಸಿಐ ಸೆಲೆಕ್ಷನ್ ಕಮಿಟಿ ಹಾಗೆ ಕಾರ್ಯದರ್ಶಿ ಜೈಚಾ ಹಾಗೆ ಅಂದಿನ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಸೂಚನೆ ನೀಡಿದರು. ಆದರೆ ಇಶಾನ್ ಕಿಶನ್ ಯಾರ ಮಾತನ್ನು ಕೇಳದೆ ರಣಜಿ ತಂಡವನ್ನು ನಿರ್ಲಕ್ಷ್ಯ ಮಾಡಿದರು. ಆದರೂ ಮತ್ತೊಮ್ಮೆ ಅವಕಾಶ ಕೊಟ್ಟು ನೋಡಿದ್ರು ಕೂಡ ಮತ್ತೆ ಮಾತು ಕೇಳಲಿಲ್ಲ. ಅಲ್ಲದೆ IPLಗಾಗಿ ರಹಸ್ಯವಾಗಿ ಹಾರ್ದಿಕ್ ಅವರೊಂದಿಗೆ ಬ್ಯಾಟಿಂಗ್ ಅಭ್ಯಾಸ ಕೂಡ ಪ್ರಾರಂಭಿಸಿದ್ರು. ಇದು ಬಿಸಿಸಿಐ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಿತ್ತು. ನಂತರ ಕೇಂದ್ರ ಗುತ್ತಿಗೆ ಪಟ್ಟಿಯಿಂದಲೂ ಕೂಡ ಕೈ ಬಿಡಲಾಯಿತು. ಇದೇ ಕಾರಣಕ್ಕೆ ಮ್ಯಾನೇಜ್ಮೆಂಟ್, ಬಿಸಿಸಿಐ ಹಾಗೆ ಸೆಲೆಕ್ಟರ್ಗಳು ಇಶಾನ್ ನನ್ನ ಪ್ರಸ್ತುತ ಎಲ್ಲಾ 3 ಸ್ವರೂಪಗಳಿಂದ ದೂರ ಇಟ್ಟಿದ್ದಾರೆ. ಶ್ರೀಲಂಕಾ ವಿರುದ್ಧದ ಏಕದಿನ ತಂಡದಲ್ಲಿ ರಿಷಬ್ ಪಂತ್ಗೆ ಇಶಾನ್ ಸ್ಥಾನವನ್ನು ನೀಡಲಾಗಿದೆ. ಪ್ರಸ್ತುತ ವಿಕೆಟ್ ಕೀಪಿಂಗ್ ಸ್ಲಾಟ್ಗಾಗಿ ರಿಷಬ್ ಪಂತ್, KL ರಾಹುಲ್ ಮತ್ತು ಸಂಜು ಸ್ಯಾಮ್ಸನ್ಗಿಂತ ಇಶಾನ್ ಹಿಂದೆ ಬಿದ್ದಿದ್ದಾರೆ. ಟೀಂ ಇಂಡಿಯಾ ಸೇರಲು ಇಶಾನ್ ಏನು ಮಾಡಬೇಕು? ದೇಶಿ ಕ್ರಿಕೆಟ್ ಆಡಲು ಹಿಂದೇಟು ಹಾಕಿದ್ದ ಇಶಾನ್ ಕಿಶನ್ ಕಳೆದ 6 ತಿಂಗಳಿಂದ ಟೀಂ ಇಂಡಿಯಾದಿಂದ ಕಂಪ್ಲೀಟ್ ದೂರನೇ ಉಳಿದಿದ್ದಾರೆ. ಈ ಅವಧಿಯಲ್ಲಿ ಒಂದರ ಮೇಲೊಂದರಂತೆ ಹಿನ್ನಡೆ ಅನುಭವಿಸಿದ್ದಾರೆ. ಹೀಗಾಗಿ ಮತ್ತೆ ಟೀಂ ಇಂಡಿಯಾ ಸೇರೋ ಕಸರತ್ತು ಆರಂಭಿಸಿದ್ದಾರೆ. ಪ್ರಸ್ತುತ IPLನಲ್ಲಿ ಮುಂಬೈ ಇಂಡಿಯನ್ಸ್ ಪರ ಆಡ್ತಿರುವ ವಿಕೆಟ್ ಕೀಪರ್ ಇಶಾನ್ ಬಿಸಿಸಿಐ ಆಯ್ಕೆಗಾರರ ಗಮನವನ್ನು ಸೆಳೆಯಲು ದೇಶೀಯ ಕ್ರಿಕೆಟ್ನ ಪೂರ್ಣ ಋತುವಿನಲ್ಲಿ ತೊಡಗಿಸಿಕೊಳ್ಬೇಕು. 2024-25ರ ಮುಂಬರುವ ದೇಶೀಯ ಕ್ರಿಕೆಟ್ ಋತುಗಳಲ್ಲಿ ಆಟಗಾರರ ಲಭ್ಯತೆ ಮತ್ತು ಭಾಗವಹಿಸುವಿಕೆಯನ್ನು ಮೇಲ್ವಿಚಾರಣೆ ಮಾಡೋದನ್ನ ಮುಂದುವರೆಸುವುದಾಗಿ ಈ ಹಿಂದೆ ಬಿಸಿಸಿಐ ನಿರ್ದಿಷ್ಟಪಡಿಸಿತ್ತು. ರಿಯಾನ್ ಪರಾಗ್ IPL ಜೊತೆಗೆ ವಿಜಯ್ ಹಜಾರೆಯಲ್ಲೂ ಕೂಡ ಉತ್ತಮ ಪ್ರದರ್ಶನ ನೀಡಿದ ಕಾರಣಕ್ಕೆ ಅವರನ್ನು ಭಾರತ ತಂಡಕ್ಕೆ ಆಯ್ಕೆ ಮಾಡಿದ್ದಾರೆ. ಶ್ರೇಯಸ್ ಅಯ್ಯರ್ ಕೂಡ ರಣಜಿ ಆಡದೆ ನಿರ್ಲಕ್ಷ್ಯ ಮಾಡಿದರು. ಹಾಗಾಗಿ ಆತನನ್ನ ತಂಡಕ್ಕೆ ಆಯ್ಕೆ ಮಾಡಿರಲಿಲ್ಲ. ನಂತರ ರಣಜಿಯಲ್ಲಿ ಮುಂಬೈ ಪರ ಕೊನೆಯ ಪಂದ್ಯಗಳಿಗೆ ಕಣಕ್ಕಿಳಿದಿದ್ರು. ಆದರೂ ಕೇಂದ್ರ ಗುತ್ತಿಗೆ ಪಟ್ಟಿಯಿಂದ ಕಿತ್ತು ಹಾಕಲಾಯಿತು. ಇದೀಗ ಏಕದಿನ ಕ್ರಿಕೆಟ್ಗೆ ಮರಳಿದ್ದಾರೆ. ಅಲ್ಲದೆ ಕೇಂದ್ರ ಒಪ್ಪಂದದಲ್ಲಿ ಸೇರಿಸಿಕೊಳ್ಳುವ ನಿರೀಕ್ಷೆ ಕೂಡ ಇದೆ.
ಇದೇ ರೀತಿ ಇಶಾನ್ ಜಾರ್ಖಂಡ್ ಪರ ಕಣಕ್ಕಿಳಿಯಲು ರೆಡಿಯಾಗಿದ್ದಾರೆ. ಇದಕ್ಕಾಗಿ ಅಭ್ಯಾಸಕ್ಕೆ ಧುಮುಕಿರುವ ಇಶಾನ್ ಜಾರ್ಖಂಡ್ ಪರ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಟೀಂ ಇಂಡಿಯಾಗೆ ಮರಳುವ ಉತ್ಸಾಹದಲ್ಲಿದ್ದಾರೆ. ಆದರೆ ಕಿಶನ್ ಕಮ್ಬ್ಯಾಕ್ ನಿಜಕ್ಕೂ ಕೂಡ ಸುಲಭವಾಗಿಲ್ಲ. 6 ತಿಂಗಳ ಅವಧಿಯಲ್ಲಿ ಟೀಂ ಇಂಡಿಯಾದಲ್ಲಿ ಸಾಕಷ್ಟು ಬದಲಾವಣೆ. 6 ತಿಂಗಳ ಹಿಂದಿನ ಟೀಂ ಇಂಡಿಯಾಗೂ ಈಗಿನ ಟೀಂ ಇಂಡಿಯಾಗೂ ಭಾರೀ ಬದಲಾವಣೆಯಾಗಿದೆ. ಯುವ ಆಟಗಾರರ ಆಗಮನ ಆಗಿದೆ. ಒಂದೊಂದು ಸ್ಲಾಟ್ಗೂ ಕೂಡ 3-4 ಆಟಗಾರರಿದ್ದಾರೆ. ಇಶಾನ್ ಆಡುವ ಓಪನಿಂಗ್ ಸ್ಲಾಟ್, ವಿಕೆಟ್ ಕೀಪಿಂಗ್ ಕೋಟಾಗೂ ಕೂಡ ಸಾಲು ಸಾಲು ಆಟಗಾರರು ಕ್ಯೂ ನಿಂತಿದ್ದಾರೆ. ಹೀಗಾಗಿ ಇಶಾನ್ ಕಮ್ಬ್ಯಾಕ್ ಮಾಡಬೇಕಾದ್ರೆ ಎಲ್ಲರಿಗಿಂತ ನಾನು ಪ್ರತ್ಯೇಕ ಹಾಗೆ ಡಿಫ್ರೆಂಟ್ ಅನ್ನೋದನ್ನು ಆಟದ ವೈಖರಿಯಲ್ಲಿ ತೋರಿಸಬೇಕು. ಆಯ್ಕೆಗಾರರನ್ನ ಇಂಪ್ರೆಸ್ ಮಾಡಲೇಬೇಕು. ಮುಂಬರುವ ದೇಶೀಯ ಋತುವಿನ ನಂತರವೇ ಇಶಾನ್ ಮರಳೋಕೆ ಸಾಧ್ಯವಾಗುವ ಸಾಧ್ಯತೆ ಹೆಚ್ಚಿದೆ. ಕೇವಲ IPL ಆಡುವುದು ಅವರಿಗೆ ಮುಂದಿನ ಕೆರಿಯರ್ಗೆ ಕಷ್ಟವಾಗಬಹುದು. ಹೀಗಾಗಿ ಇಶಾನ್ ಟೀಂ ಇಂಡಿಯಾಗೆ ಮರಳಲು ಇರುವ ಏಕೈಕ ಮಾರ್ಗ ಅಂದರೆ ಮುಂಬರುವ ದೇಶೀಯ ಕ್ರಿಕೆಟ್ನಲ್ಲಿ ಆಡಿ BCCI ಗಮನ ಸೆಳೆಯೋದು. ಇದರಲ್ಲಿ ಇಶಾನ್ ಯಶಸ್ವಿ ಆದರೆ ಟೀಂ ಇಂಡಿಯಾಕ್ಕೆ ವಾಪಸ್ ಆಗೋದು, ಇಲ್ಲದಿದ್ದರೆ ಈಗಿರುವ ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆಯಲು ಇತರೆ ಆಟಗಾರರ ಜೊತೆ ರೇಸ್ ಕೇಳಿಬೇಕಾಗುತ್ತೆ. ಒಟ್ನಲ್ಲಿ ಅಂದು ಇಶಾನ್ ಮಾಡಿದ ಒಂದೇ ಒಂದು ಎಡವಟ್ಟು ಟೀಂ ಇಂಡಿಯಾದಿಂದ ದೂರ ಉಳಿಯುವಂತೆ ಮಾಡಿದೆ. ಇದೀಗ ಅದೇ ಕಿಶನ್ ಟೀಂ ಇಂಡಿಯಾ ಸೇರಲು ಶಪಥ ಮಾಡಿದ್ದಾರೆ. ಅದಕ್ಕಾಗಿ ಅಭ್ಯಾಸ ಕೂಡ ಆರಂಭಿಸಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಕಾಣ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಸೊ ಇಶಾನ್ಗೆ ಟೀಂ ಇಂಡಿಯಾದಲ್ಲಿ ಚಾನ್ಸ್ ಪಡೆಯೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.